ಇದೇ ಭಾನುವಾರ ದಿನಾಂಕ 28 ಜೂನ್ 2026ರಂದು ರಾಷ್ಟ್ರಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದೆ. ಹುಟ್ಟಿನಿಂದ 5 ವರ್ಷ ವಯಸ್ಸಿನ ಮಗುವಿನವರೆಗೂ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಕೊಡಬೇಕಾಗುತ್ತೆ. ಕೆಲವು ಪೇರೆಂಟ್ಸು ನನ್ನ ಮಗುಗೆ ಎಲ್ಲ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದ್ದೀನಿ ಆದರೂ ಕೊಡಬೇಕಾ ಅಂತ ಕೇಳ್ತಾರೆ. ನಿಮ್ಮ ಮಗು 5 ವರ್ಷದ ಒಳಗಿದ್ದರೆ ಖಂಡಿತವಾಗೂ ಈ ಪೋಲಿಯೋ ಡ್ರಾಪ್ಸ್ನ ಹಾಕಬೇಕು. ಮಗುಗೆ ನಾನು ಮೊನ್ನೆ ಅಷ್ಟೇ ವ್ಯಾಕ್ಸಿನೇಷನ್ ಕೊಟ್ಟೆ ಅಥವಾ ನಿನ್ನೆ ಅಷ್ಟೇ ವ್ಯಾಕ್ಸಿನೇಷನ್ ಹಾಕಿದ್ದೀನಿ ಅಥವಾ ಮುಂದಿನ ವಾರ ವ್ಯಾಕ್ಸಿನೇಷನ್ ಇದೆ, ಇಲ್ಲ ಅದೇ ದಿನ 22ನೇ ತಾರೀಕು ವ್ಯಾಕ್ಸಿನೇಷನ್ ಡ್ಯೂ ಇದ್ದರೂ ಸಹ ನಿಮ್ಮ ಮಗುವಿಗೆ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಬೇಕಾಗತ್ತೆ. ದಿಸ್ ಇಸ್ ಓವರ್ ಆ್ಯಂಡ್ ಅಬೌವ್ ದಿ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್. ಮಗುವಿಗೆ ಸಣ್ಣ ಪುಟ್ಟದಾಗಿ ಕೆಮ್ಮು ನೆಗಡಿ ಇದ್ರೂ ಸಹ ನೀವು ಈ ಒಂದು ವ್ಯಾಕ್ಸಿನೇಷನ್ ಕೊಡ್ಬೋದು. ಹಾಗಾದರೆ ಯಾವಾಗ ಈ ವ್ಯಾಕ್ಸಿನೇಷನ್ ಕೊಡಬಾರ್ದು ಅಂತಂದರೆ, ಮಗು ತುಂಬ ಸಿಕ್ಕಾಗಿದೆ, ಅತಿಸಾರ ಬೇದಿ ವಾಂತಿ ಆಗ್ತಾ ಇದೆ, ಅಥವಾ ಯುವರ್ ಚೈಲ್ಡ್ ಈಸ್ ಆನ್ ಇಮ್ಯುನೋಥೆರಪಿ, ಆಗ ಮಾತ್ರ ಈ ಒಂದು ಪೋಲಿಯೋ ಡ್ರಾಪ್ಸ್ನ ನಾವು ಕೊಡೋದಿಲ್ಲ. ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾರೆ? ಆರೋಗ್ಯ ಇಲಾಖೆ ನಿಗದಿಪಡಿಸಿರುವಂತಹ ಬೂತ್ಗಳಲ್ಲಿ, ಇದು ಅಂಗನವಾಡಿ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಈ ಒಂದು ಬೂತನ್ನು ನಿಗದಿ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೋಬೇಕಾಗುತ್ತೆ. ಇದು 2014ರಲ್ಲಿ ನಮ್ಮ ಭಾರತದಲ್ಲಿ ಲಾಸ್ಟ್ ಕೇಸ್ ಆಫ್ ಪೋಲಿಯೋ ನಾವು ಕಂಡ್ರೂ ಸಹ ನಾವು ಇನ್ನೂ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಆಗ್ತಿರುವಂಥ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್, ಹಾಗಾಗಿ ಹೊರ ದೇಶದಿಂದ ನಮ್ಮ ದೇಶಕ್ಕೆ ಮತ್ತೆ ಪೋಲಿಯೋ ಬರಬಹುದು ಅನ್ನೋ ಒಂದು ಕಾರಣಕ್ಕೆ ನಾವಿನ್ನು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ನಾವು ಪೋಲಿಯೋ ಡ್ರಾಪ್ಸ್ ಯಾಕೆ ಕೊಡಬೇಕು ಅಂತಂದಾಗ, ಇದು ಒಂದು ನ್ಯೂರಲಾಜಿಕಲ್ ಡಿಸೀಸ್. ಇದರಿಂದ ಮಕ್ಕಳಿಗೆ ಪ್ಯಾರಾಲಿಸಿಸ್ ಆಗ್ಬೋದು ಅಥವಾ ಲೈಫ್ ಲಾಂಗ್ ಡಿಸೆಬಿಲಿಟಿ ಆಗ್ಬೋದು. ಈ ಒಂದು ಲೈಫ್ ಟೈಮ್ ಡಿಸೆಬಿಲಿಟಿ ನಾವು ಹೇಗೆ ತಡೆಗಟ್ಬೋದು ಅಂದರೆ, ಇಟ್ಸ್ ಓನ್ಲಿ ಬೈ ಗಿವಿಂಗ್ ದಿಸ್ ಪೋಲಿಯೋ ಡ್ರಾಪ್ಸ್. ಸೊ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಮೇಡ್ ಮಕ್ಕಳನ್ನು, ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಮಕ್ಕಳನ್ನು ಅಥವಾ ಡ್ರೈವರ್ ಮಕ್ಕಳಿಗೆ ದಯವಿಟ್ಟು ಎಲ್ಲ ವಿಚಾರವನ್ನು ತಿಳಿಸಿ ಅವ್ರನ್ನ 28ನೇ ತಾರೀಕು ಹತ್ತಿರದ ಪೋಲಿಯೋ ಬೂತ್ಗೆ ಹೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಳ್ಳಿಕ್ಕೆ ಹೇಳಿ.